ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಅವರ ಜನ್ಮದಿನದ ಅಂಗವಾಗಿ ಕೆಎಂಜೆ ಎಸ್ವೈಎಸ್ ಎಸ್ಎಸ್ಎಫ್ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸಮಿತಿ ವತಿಯಿಂದ ಇಲಲ್ ಹಮೀದ್ ಮಿಲಾದ್ ರ್ಯಾಲಿ ಮಂಗಳೂರು ನಗರದ ಜ್ಯೋತಿ ವೃತ್ತದಿಂದ ಕ್ಲಾಕ್ ಟವರ್ ವರೆಗೆ ನಡೆಯಿತು. ಇಲಲ್ ಹಮೀದ್ ಮಿಲಾದ್ ರ್ಯಾಲಿಗೆ ಮೊಹಮ್ಮದ್ ಹಾಜಿ ಸಾಗರ ಅವರು ಸಂಘಟಕರಿಗೆ ಧ್ವಜ ಹಸ್ತಾಂತರ ಮಾಡುವ ಮೂಲಕ ಚಾಲನೆ ನೀಡಿದರು. ಅಂತ್ಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಮಾಜದ ದಿಟ್ಟ ಗುರಿಯೊಂದಿಗೆ ಸಾಗಿ ಒಳಿತಿನ ಹಾದಿಯತ್ತ ವಿಶ್ವದ ಜನತೆಯನ್ನ ಕೊಂಡೊಯ್ದ ಒಳಿತಿನ ಸರದಾರ. ತಾನು ಹೆತ್ತ ಕರುಳ ಕೊಡಿ ಹೆಣ್ಣಾಗಿದ್ದಲ್ಲಿ ಆ ಕರುಳ ಬಳ್ಳಿಯನ್ನೇ ಪಾತಾಳಕ್ಕೆ ತಳ್ಳಿ ಜೀವಂತವಾಗಿ ಹೋಲುವ ಸಂಪ್ರದಾಯವನ್ನು ನಿರ್ನಾಮ ಮಾಡಿ ಹೆಣ್ಣಿನ ಮೌಲ್ಯವನ್ನು ಎತ್ತಿ ಹಿಡಿದ ಸ್ತ್ರೀ ವಿಮೋಚಕ. ನಿಗ್ರೋ ವಂಶದ ಕುಡಿ ಕರಿಯನಾದ ಹಜರತ್ ಬಿಲಾಲರಿಗೂ ಬಿಳಿಯನಾದ ಸಲ್ಮಾನುಲ್ ಫಾರಿಸಿಗೂ ಒಂದೇ ಸ್ಥಾನವನ್ನ ಕಲ್ಪಿಸಿ ಕೆಂಪು ಕಾಣಿರೋ ಎಂಬ ಅಮರ ಘೋಷದ ಮೂಲಕ ವಿಶ್ವದಲ್ಲಿ ಸಾಮರಸ್ಯ ಸ್ಥಾಪಿಸಿದ ಭಾವೈಕ್ಯದ ಹರಿಕಾರ, ಜನಸೋಪಿತ ಕನಸಿನ ಸರದಾರ, ವಿಶ್ವ ಪ್ರವಾದಿ ಲೋಕೈಕ್ಯ ನೇತಾರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ಮಾಸದ ಪ್ರಯುಕ್ತ ಮೀಲಾದ್ ಸಂದೇಶ ಜಾಥಾ ತಮ್ಮ ದಾರಿ ಮೂಲಕ ಕವಿಗಳ ತಲಬಂದಿ ಎಲ್ಲರ ನೆತ್ತರ ವರ್ಣ ಕೆಂಪೆ ಕೆಂಪು ಕಾಣಿರೋ ಎಂಬ ಅಮರ ಘೋಷದ ಮೂಲಕ ವಿಶ್ವದಲ್ಲಿ ಸಾಮರಸ್ಯ ಸ್ಥಾಪಿಸಿದ ಭಾವೈಕ್ಯದ ಹರಿಕಾರ, ಅತ್ಯಾಕರ್ಷಕ ಮೈಲವರೇಳಿಸುವ ಸ್ಕೌಟ್ ತಂಡಗಳು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಗಳು ಈ 1400 ವರ್ಷಗಳ ಬಳಿಕವೂ ಕೂಡ ಅದು ಅತ್ಯಂತ ಮಾದರಿ ಯೋಗ್ಯವಾಗಿದೆ. ಈ ನಾಡಿನಲ್ಲಿ ಈ ಜಗತ್ತು ಇವತ್ತು ಅನುಭವಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ 1400 ವರ್ಷಗಳ ಹಿಂದೆ ಪರಿಹಾರವನ್ನು ಘೋಷಿಸಿದ ಒಬ್ಬ ಪ್ರವಾದಿಯವರಾಗಿದ್ದಾರೆ. ಕಾರಣ ಅವರ ಸಂದೇಶಗಳು ನಿತ್ಯ ನೂತನ. ಈ ಜಗತ್ತು ಇವತ್ತು ಅನುಭವಿಸುತ್ತಿರುವ ಸಮಸ್ಯೆಗಳಿಗೂ ಕೂಡ ಅವರ ಸಂದೇಶದಲ್ಲಿ ದೊಡ್ಡ ಪರಿಹಾರವಿದೆ. ಇವತ್ತು ನಾವು ಕಾಣ್ತಾ ಇದ್ದೇವೆ, ಅನ್ಯಾಯಗಳು, ಅಕ್ರಮಗಳು, ಜಾತಿವಾದ, ಭೀತಿವಾದ, ಉಗ್ರವಾದಗಳು, ಮಾದಕ ದ್ರವ್ಯದಂತಹ ವ್ಯಸನಗಳು, ಆತ್ಮಹತ್ಯೆಗಳು, ಈ ಸಮಾಜ ಇವತ್ತು ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳು. ಇದಕ್ಕೆಲ್ಲದಕ್ಕೂ ಕೂಡ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಪವಿತ್ರ ಕುರ್ಆನಿನ ಮೂಲಕ, ಅವರ ಹದೀಸ್ ವಚನಗಳ ಮೂಲಕ ಅವರು ಪರಿಹಾರ ಘೋಷಣೆ ಮಾಡಿದ್ದು, ಸಂದೇಶಗಳನ್ನು ತಿಳಿಸಿದ್ದು ನಾವು ಕಾಣ್ತಾ ಇದ್ದೇವೆ. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1501ನೇ ಜನ್ಮದಿನ ಆಗಿದೆ. ಇವತ್ತು ನಾವು ಈ ತಿಂಗಳಲ್ಲಿ ಆಚರಿಸುತ್ತಾ ಇದ್ದೇವೆ. 1500 ವರ್ಷಗಳ ಮುಂಚೆ ಮಕ್ಕತುಲ್ ಮುಕರ್ರಮ್, ಸೌದಿ ಅರೇಬಿಯಾದ ಮಕ್ಕದಲ್ಲಿ ಜನಿಸಿದಂತಹ ಮುಹಮ್ಮದ್ ಎಂಬ ಹೆಸರಲ್ಲಿ ಪಡೆಯುವ ಅಲ್ ಅಮೀನ್ ಎಂದು ಕರೆಯಲ್ಪಟ್ಟಂತಹ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನ ಅಂದರೆ ಇಡೀ ಜಗತ್ತು ಇವತ್ತು ಆಚರಿಸುತ್ತಾ ಇದೆ. ನಿಜಕ್ಕೂ ಇದು ಆಶ್ಚರ್ಯಕರ. ಒಬ್ಬ ಮನುಷ್ಯ ಸಾಮಾನ್ಯ ಮನುಷ್ಯನಾಗಿದ್ದರೆ ಇಡೀ ಜಗತ್ತು 1500 ವರ್ಷಗಳ ಕಾಲ ನೆನಪಿಟ್ಟು ಅವರ ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿ ಪ್ರತಿಯೊಬ್ಬನೂ ಕೂಡ ತನ್ನ ಜೀವನದಲ್ಲಿ ಅವರ ಸಿದ್ಧಾಂತವನ್ನು ಜೀವನದಲ್ಲಿ ಮೈಗೂಡಿಸಿ ಜೀವಿಸಲು ಅಸಾಧ್ಯವಾಗಿದೆ. ಅಂಥ ಒಂದು ಅಸಾಮಾನ್ಯ ಮನುಷ್ಯರಾದ್ದರಿಂದ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನಡಿ, ಅವರ ನಡೆನುಡಿಗಳು ಪ್ರತಿಯೊಂದನ್ನು ಕೂಡ ಮನವರಿಕೆ ಮಾಡಿ 1500 ವರ್ಷಗಳ ನಂತರ ಅವರ ಜನ್ಮದಿನಾಘೋಷವನ್ನು ನಾವು ಕೊಂಡಾಡುತ್ತಾ ಇದ್ದೇವೆ.